ಇಬ್ಬರು ಸಚಿವರ ರಾಜೀನಾಮೆ ಬಗ್ಗೆ ಬೇರೆ ಬೇರೆ ನಾಯಕರು ರಾಜೀನಾಮೆ ಕೊಟ್ಟು ಬೇರೆ ಬೇರೆ ಪಕ್ಷವನ್ನು ಅಪ್ಪಿಕೊಳ್ಳುತ್ತಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸಚಿವ ಯೋಗೀಶ್ವರ್ ಮತ್ತು ರಾಜೇಗೌಡ ರಾಜೀನಾಮೆ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟ ಹಾಗೆ BSY ಪ್ರತಿಕ್ರಿಯೆ ನೀಡಿದ್ದಾರೆ. ಇದು BJPಯ ಪತನದ ಸೂಚನೆ ಅನ್ನುವಂಥದ್ದು BSY ಅವರ ಅಭಿಮತ. ದಾವಣಗೆರೆಯಲ್ಲಿ ಇವರು ಮಾತಾಡಿದ್ರು. BJPನಲ್ಲಿ ನಾಯಕತ್ವದ ಅಸಮರ್ಥತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಹೀಗಾಗಿ ಇದು ರಾಜೀನಾಮೆಗೆ ಕಾರಣ ಆಗಿದೆ. 10 ವರ್ಷಗಳ ಹಿಂದಿನ ಸ್ಥಿತಿಗೆ BJP ಹೋಗುತ್ತೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಹೇಳಿದ್ದಾರೆ. ನನ್ನ ಅವಧಿಯಲ್ಲಿ ಈ ಸ್ಥಿತಿ ಇರಲಿಲ್ಲ. ನಾಯಕರು ಬೆಂಬಲಿಗರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಾಯಕರು BJPಯಲ್ಲಿ ಈಗ ಯಾರ್ಯಾರೂ ಇಲ್ಲ. ಕಾಂಗ್ರೆಸ್ BJP ಶಾಸಕರನ್ನು ಸೆಳೆತಾ ಇದೆ. ಇದೊಂದು ಲೆಕ್ಕದಲ್ಲಿ ರಾಜಕೀಯ ಧ್ರುವೀಕರಣ ಅನ್ನುವಂಥ ಮಾತನ್ನು BSY ಹೇಳಿದ್ದಾರೆ. ಮತ್ತು ಯೋಗೇಶ್ವರ್ ಇಬ್ಬರು ಸಚಿವರು ಸಚಿವ ಸ್ಥಾನಕ್ಕೆ ಮತ್ತು BJP ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳುವಂಥದ್ದು TV ಬರ್ತಾ ಇದೆ. ನಿನ್ನೆಯಿಂದ ಇನ್ನೂ ಅನೇಕ ಜನ ನಾವು ಪಕ್ಷ ಬಿಡ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. BJP ಆಡಳಿತದ ಕಾಲ ಮುಗಿತಾ ಬರ್ತಾ ಇದೆ. ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದಮೇಲೆ ಯಡಿಯೂರಪ್ಪ ಬಿಟ್ಟ ಮೇಲೆ BJP ಸ್ಥಾನ ಏನು ಎಲ್ಲಿದೆ ಅನ್ನೋದನ್ನು ಜನ ತೋರಿಸೋರಿದ್ದಾರೆ ಅಂತ ನನಗೆ ವಿಶ್ವಾಸ ಇದೆ. ಆದರೆ BJPಯನ್ನು ಒಟ್ಟಿಗೆ ಎಲ್ಲರನ್ನ ಕರ್ಕೊಂಡೋಗುವಂಥ ಶಕ್ತಿಯನ್ನು ಇರುವಂಥ ನಾಯಕತ್ವ ಕಳ್ಕೊಂಡು ಸರ್ಕಾರವನ್ನು ಕಳ್ಕೊಳ್ಳೋಂಥದ್ದು ಬಂದು ತಲುಪಿದೆ. ಮತ್ತು ಇನ್ನು 16 ವರ್ಷಗಳ ಹಿಂದೆ ಯಾವ ಸ್ಥಿತಿಲಿತ್ತೋ ಆ ಸ್ಥಿತಿಗೆ ವಾಪಸ್ ಹೋಗುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಯಾರ್ಯಾರು ಎಲ್ಲಿರಬೇಕು ಅನ್ನೋಂಥದ್ದು ಜನ ತೀರ್ಮಾನ ಮಾಡ್ತಾರೆ ಮತ್ತು ಅವರವ್ರ ಪಕ್ಷಕ್ಕೆ ಅಲ್ಲಿ ನಿಷ್ಠೆ ಇದೆ ಅಂತ ಹೋಗ್ತಾ ಇದ್ದಾರೆ. ಬಹುಶಃ ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ BJP ಶಾಸಕರನ್ನು ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳ್ಕೊತಾ ಇರುವಂಥವ್ರು ಅಂದರೆ ಇಲ್ಲಿ BJP ಬೇರೆ ಎಲ್ಲರಿಗೂ ಸಂಘಟನೆ ಬಲಪಡಿಸೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ. ಇದ್ದವ್ರನ್ನ ಕಳ್ಕೊಂಡು ಬಲಹೀನ ಆಗ್ತಾ ಇರುವಂಥ ಪಕ್ಷ ಯಾವುದಾದ್ರೆ ಅದು BJP ಅಂತ ಅನ್ಸುತ್ತೆ. ಇನ್ನು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ BJPಗೆ ಗುಡ್ ಬೈ ಹೇಳೋದು ಬಹುತೇಕ ಖಚಿತವಾಗಿದೆ. ಕಾಂಗ್ರೆಸ್ಸನ್ನು ಅಪ್ಪಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೂ ಅವ್ರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಬೇಳೂರು ಏನಾದರೂ ಪಕ್ಷ ಬಿಟ್ಟರೆ ನಮಗೇನೇನೂ ನಷ್ಟ ಇಲ್ಲ ಅಂತ BJP ಸ್ಪಷ್ಟಪಡಿಸಿದೆ. ಶಿವಮೊಗ್ಗದಲ್ಲಿ BJPಯ ಜಿಲ್ಲಾಧ್ಯಕ್ಷ ಸಿದ್ದರಾಮಣ್ಣ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಬಂಗಾರಪ್ಪನವರೇ ಬಂಡಾಯದಿಂದ ಏನೂ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂಥದ್ರಲ್ಲಿ ಬೇಳೂರು ಗೋಪಾಲಕೃಷ್ಣ ಏನು ಮಹಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಹಾಕಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇಷ್ಟು ದಿನ ಇವರು ದೊಂಬರಾಟವನ್ನು ಸಹಿಸಿಕೊಂಡ್ವಿ, ಆದರೆ ಇನ್ನಿವರು ಹುಚ್ಚಾಟಗಳನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಣ್ಣ ಹೇಳಿದ್ದಾರೆ. ಇದೇ ರೀತಿಯಾದಂಥ ರಾಜಕಾರಣ ನಮ್ಮ ಜಿಲ್ಲೆಯಿಂದ ಈ ಬಂಡಾಯ ಪಕ್ಷಾಂತರ ಎರಡೂ ಕೂಡ ಮಾಡುವಂಥವರು ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರು. ಸನ್ಮಾನ್ಯ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಬಂಗಾರಪ್ಪನವ್ರಿಗಿಂತ ದೊಡ್ಡ ವ್ಯಕ್ತಿತ್ವ ಏನಲ್ಲ ಅವರು. ಆ ರೀತಿಯಾದಂಥ ಜನಬೆಂಬಲ ಇದ್ದಂಥ ಬಂಗಾರಪ್ಪನವರಿಗೆ ಇವೆರಡರಿಂದ ಏನೂ ರಾಜಕಾರಣದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಒಬ್ಬ ಹಿತೈಷಿಯಾಗಿ, ಒಬ್ಬ ಸ್ನೇಹಿತನಾಗಿ ಅವರಿಗೆ ಹೇಳ್ತಕ್ಕಂಥದ್ದು, ದಯಮಾಡಿ ಈ ಎರಡೂ ಚಟುವಟಿಕೆಯನ್ನು ತಾವು ನಿಲ್ಲಿಸೋದು ಒಳ್ಳೆಯದು. ಬಂಡಾಯ ಆಗಲಿ ಪಕ್ಷಾಂತರ ಆಗಲಿ ಎರಡೂ ನಿಲ್ಲಿಸೋದು ಒಳ್ಳೆಯದು. ಅದರಿಂದ ನಿಮಗೂ ಗೌರವ, ರಾಜಕಾರಣಕ್ಕೂ ಗೌರವ. ಸೊ ಇದೆಲ್ಲದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವಂಥ ಮಾಜಿ CM ಸದಾನಂದ ಗೌಡ ಈಗ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಿಕ್ಕೆ ಮುಂದಾಗಿರುವಂಥದ್ದು. ಅಧ್ಯಕ್ಷ ರಾಜನಾಥ್ ಸಿಂಗ್ ಭೇಟಿಗೆ ನವದೆಹಲಿಗೆ ಸದಾನಂದ ಗೌಡರು ಆಗಮಿಸಿದರು. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ವಿವರಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಜ್ಯ ನಾಯಕರ ನಡುವೆ ಪರಸ್ಪರ ವಿಶ್ವಾಸ ಇಲ್ಲ ಅಂತ ಕೂಡ ಅವರು ಆರೋಪಿಸಿದರು. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಜೊತೆಗೆ ಅವರು ಮಾತಾಡಿದ್ದೇನು ನೋಡೋಣ ಬನ್ನಿ. BJP ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಜೊತೆ ಚರ್ಚೆಗಾಗಿ ದೆಹಲಿಗೆ ಬಂದಿದ್ದಾರೆ. ನಮ್ಮ ಜೊತೆಗೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಈ ಬಾರಿ ಬೇಸರ ಇಟ್ಕೊಂಡು ದೆಹಲಿಗೆ ಬಂದಿದ್ದೀರಿ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಪಕ್ಷದ ರಾಜ್ಯದ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ನಿಮಗೆ ಬೇಸರ ತರಿಸಿವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಂದಿದ್ದೀರಿ ಅಂತಕ್ಕಂಥ. ನನಗೆ ಬೇಸರ ತಂದಿದೆ ಅಂತಲ್ಲ, ಇವತ್ತು ರಾಜ್ಯದಲ್ಲಿ ಒಂದು ಆಡಳಿತ ಪಕ್ಷವಾಗಿ
ಪರಿವರ್ತನೆಯಾದಂಥ BJP ಇವತ್ತು ಅನುಭವಿಸುತ್ತಿರುವಂಥ ಹಲವಾರು ಸಂಗತಿಗಳ ಬಗ್ಗೆ ಯಾವುದೇ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಬೇಸರ ಆಗುವಂಥದ್ದು ಸಹಜ. ಇವತ್ತು ಇಂಥ ಸವಾಲುಗಳನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಬೇಕಾದಂಥ ಆ ನಿರ್ದಿಷ್ಟ ವಿಚಾರಗಳಲ್ಲಿ ಇನ್ನೂ ಕೂಡ ನಾವು ಯಶಸ್ವಿಯಾಗಿಲ್ವ ಅಂತ ಹೇಳುವಂಥ ಒಂದು ಬೇಸರ ನನಗಿದೆ. ಯಾಕೆಂತ ಹೇಳಿದ್ರೆ ಪಕ್ಷ ಒಂದಷ್ಟು ಸಣ್ಣ ರೀತಿಯಲ್ಲಿ ಪಕ್ಷದಿಂದ ಹಲವಾರು ನಮ್ಮ ನಾಯಕರುಗಳು ಹೊರಗೋಗಿರುವಂಥದ್ದು. ಏನು ಸದಾನಂದ ಗೌಡ್ರೆ, ಭ್ರಷ್ಟಾಚಾರ ಇರುವುದರ ಬಗ್ಗೆ ಬೇಸರನ, ಜಗದೀಶ್ ಶೆಟ್ಟರ್ ಅನಂತಕುಮಾರ್ ಪಕ್ಷವನ್ನು ಹೈಜಾಕ್ ಮಾಡ್ತಾ ಇರುವಂಥ ರೀತಿಯ ಬಗ್ಗೆ ಬೇಸರನ, ಕಾರ್ಯಕರ್ತರನ್ನು ಮಾತಾಡಿಸ್ತಾ ಇಲ್ಲ ಅಂತಕ್ಕಂಥದ್ದು ಬೇಸರನ, ಅಥವಾ ಸದಾನಂದ ಗೌಡರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು? ನಾವು 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಮುಂದೆಯೂ ಇನ್ನೊಂದು 2 ಟರ್ಮು ನಮ್ಮದೇ ಒಂದು ಸರ್ಕಾರ ಇರ್ತದೆ ಅಂತ ಹೇಳುವಂಥ ದಾಟಿಯಲ್ಲಿ ನಾವು ಆ ಪ್ರಾರಂಭಿಕ ಹಂತದಲ್ಲಿ ಟೇಕ್ ಆಫ್ ಮಾಡಿದ್ದೆವು. ಎಲ್ಲೋ ಒಂದು ಕಡೆ ಈ ಪಕ್ಷದ ನಾಯಕತ್ವ ನಮ್ಮ ಶಾಸಕರನ್ನು, ನಮ್ಮ ಕಾರ್ಯಕರ್ತರನ್ನು ಒಟ್ಟಿಗೆ ಇಟ್ಟುಕೊಳ್ಳಲಿಕ್ಕೆ ವಿಫಲರಾಗಿದ್ದೆವೋ, ನಾವೆಲ್ಲರೂ ಸೇರಿ, ಸದಾನಂದ ಗೌಡರು ಸೇರಿ ನಾವು ವಿಫಲರಾಗಿದ್ದೆವು ಅಂತ ಹೇಳುವಂಥ ಬೇಸರ ನಮ್ಮಲ್ಲಿದೆ. ಜಗದೀಶ್ ಶೆಟ್ಟರ್ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಅವರ ಸರ್ಕಾರಕ್ಕೆ ಇಮೇಜ್ ಡೌನ್ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಇದೆ. ಸರ್, ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂತ ಹೇಳಿದರೆ ಸರ್ಕಾರದ ನಿಮ್ಮ ಕಾಲದಿಂದ ಈಗ ಸ್ವಲ್ಪ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಅಲ್ಲ, ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳಿದರೆ ಇವತ್ತು ವಿಶ್ವಾಸದ ಕೊರತೆಗಳು ರಾಜ್ಯದಲ್ಲಿ ಪಕ್ಷದ ನಮ್ಮ ಪ್ರಮುಖರಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಶಾಸಕರಿಗೆ ಮತ್ತು ನಮ್ಮ ಪಕ್ಷದಲ್ಲಿರುವಂಥ ಪ್ರಮುಖರಿಗೆ, ಪಕ್ಷದ ಕೆಳಗಿನ ಹಂತದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ನಾಯಕರಿಗೆ ಎಲ್ಲೋ ಒಂದು ರೀತಿಯ ವಿಶ್ವಾಸದ ಕೊರತೆಗಳು ಹೆಚ್ಚೆಚ್ಚಾಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತಿನ ರಾಜಕೀಯ ವಿದ್ಯಮಾನದಿಂದ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಾವೆಲ್ಲೋ ಒಂದು ಇತಿಶ್ರೀ ಹಾಕಬೇಕಾದಂಥ ಅವಶ್ಯಕತೆ ಇದೆ. ನೀವು JDSಗೆ ಹೋಗ್ತೀರಿ ಅಂತಕ್ಕಂಥ ಮಾತುಗಳು, ಕಾಂಗ್ರೆಸ್ ನಿಮ್ಮ ಕ್ಲೀನ್ ಇಮೇಜ್ ನೋಡಿ ನಿಮ್ಮನ್ನು ಸೆಳೀಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥ ಮಾತುಗಳು, ಸತ್ಯಾಂಶ ಉಂಟಾ? ಇಲ್ಲ, ಖಂಡಿತವಾಗಿ ಇಲ್ಲ. ಸದಾನಂದ ಗೌಡರ ಹತ್ತಿರ JDSನವರಾಗಲಿ, ಕಾಂಗ್ರೆಸ್ನವರಾಗಲಿ, ಕಮ್ಯುನಿಸ್ಟ್ನವರಾಗಲಿ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಸದಾನಂದ ಗೌಡರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಅಂತ ಹೇಳುವಂಥದ್ದು ಅವರಿಗೂ ಗೊತ್ತು, ಜಗತ್ತಿಗೂ ಗೊತ್ತು. ಆದರೆ ನನ್ನ ವರ್ಚಸ್ಸನ್ನು, ನನ್ನ ಇಮೇಜನ್ನು ಹಾಳು ಮಾಡಲಿಕ್ಕೆ ಬೇಕಾಗಿ ಒಂದಷ್ಟು ಹಾರಿಕೆ ಸುದ್ದಿಯನ್ನು ಹರಡುವಂಥ ಪ್ರಯತ್ನ ಧನಂಜಯ ಕುಮಾರ್ ಮಾಡ್ತಾ ಇದ್ದಾರೆ. ಧನಂಜಯ ಕುಮಾರ್ ಬಗ್ಗೆ ಜಾಸ್ತಿ ಮಾತಾಡೋದು ಒಳ್ಳೆಯದಲ್ಲ. ಧನಂಜಯ ಕುಮಾರರು ಭಾರಿ ಎತ್ತರಕ್ಕೇರಿದವರೊಮ್ಮೆ, ಈಗ ಪ್ರಪಾತಕ್ಕೆ ಬಿದ್ದವರು ಅವರೇ. ಇವತ್ತು ಒಂದು ಹಾಸ್ಯಾಸ್ಪದ ವ್ಯಕ್ತಿಯಾಗಿ ಧನಂಜಯ ಕುಮಾರರು ರಾಜಕಾರಣದಲ್ಲಿ ಇರುವಂಥದ್ದನ್ನು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಸದಾನಂದ ಗೌಡ್ರೆ, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ರಾಜ್ಯ ಅಧ್ಯಕ್ಷ ಸ್ಥಾನದ ಆಯ್ಕೆ ಏನು ಅಂತಕ್ಕಂಥದ್ದು. ನೀವು ರಾಜ್ಯ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಒಪ್ಕೊಳ್ತೀರಾ ಅಂತ? ಸರ್ ನೋಡಿ, ನಾನು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅಪೇಕ್ಷಿತ ಅಲ್ಲ. ನಾನು ಇದನ್ನು ಭಾರಿ ಸ್ಪಷ್ಟವಾಗಿ 100 ಬಾರಿ ಮಾಡಿದ್ದೀನಿ, ಇವತ್ತು ಕೂಡ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸ್ಥಾನ ಅದು ಮತ್ತೊಮ್ಮೆ ಗೊಂದಲದ ವಸ್ತು ಆಗಬಾರ್ದು. ಒಪ್ಕೊಳ್ತೀರಾ? ನನ್ನನ್ನು ನೀನು ಕೆಲಸ ಮಾಡು ಅಂತ ಹೇಳಿದರೆ ನಾನು ಒಪ್ಕೊಳ್ತೀನಿ, ಖಂಡಿತವಾಗಿ ಒಪ್ಕೊಳ್ತೀನಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಲ್ಲ, ನಾನು ಹೇಳುವಂಥದ್ದು ಈಗ ಯಾವುದೇ ಗೊಂದಲ ಸೃಷ್ಟಿಯಾಗುವಂಥ ರೀತಿಯಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನದ ವ್ಯವಸ್ಥೆಗಳಾಗಬಾರ್ದು. ಈಗ ಇದ್ದದನ್ನು ಮುಂದುವರಿಸ್ಕೊಂಡು ಹೋಗಲಿ, ನಮಗೇನು ಅಭ್ಯಂತರಗಳಿಲ್ಲ. ಯಾಕೆಂತ ಹೇಳಿದರೆ ಈಗ ಇದ್ದವರನ್ನೇ ಮುಂದುವರಿಸೋದ್ರಿಂದ ಯಾವುದೇ ಗೊಂದಲ ಆಗೋದಿಲ್ಲ. ಆದರೆ ಅವರು ಹೆಚ್ಚು ಸಮಯ ಕೊಟ್ಟು ಅವರು ಬೇರೆ ಕೆಲಸಗಳನ್ನು ಬಿಟ್ಟು ಅಧ್ಯಕ್ಷನ ಕೆಲಸವನ್ನೇ ಮಾಡಬೇಕು ಅಂತ ಹೇಳುವಂಥ ನನ್ನ ಆಶಯ. ಧನ್ಯವಾದಗಳು ಸದಾನಂದ ಗೌಡ್ರು. ಸದಾನಂದ ಗೌಡರಿಗೆ ಒಂದು ಕಡೆ ಪಕ್ಷದ ಬಗ್ಗೆ ಪ್ರೀತಿ ಇದೆ, ಆದರೆ ಅಷ್ಟೇ ಬೇಸರ ರಾಜ್ಯ ನಾಯಕರು ಇರ್ತಕ್ಕಂಥ ರೀತಿಯ ಬಗ್ಗೆ ಕೂಡ ಅಷ್ಟೇ ಬೇಸರ ಇದೆ. ಎಲ್ಲವನ್ನ ಮುಕ್ತವಾಗಿ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲೂ ಕೂಡ ಸದಾನಂದ ಗೌಡರು ಇದ್ದಂತೆ ಕಾಣ್ತಾ ಇದೆ. ಕ್ಯಾಮ್ರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7, ನವದೆಹಲಿ. ಸೊ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬರ್ತಿರೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸೇರೋ ಆತರದಲ್ಲಿ ಬಿಜೆಪಿ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಬಿಜೆಪಿ JDS ನಾಯಕರು ಪಕ್ಷ ಸೇರಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ಗಮನ ಸೆಳೆದಿರುವಂಥ ಸಂಗತಿ. ಬೆಂಗಳೂರಿನಲ್ಲಿ ಅವರು ಮಾತಾಡಿದ್ರು, ಈ ಬಗ್ಗೆ ತಾವು ವರಿಷ್ಠರಿಗೆ ಪತ್ರ ಬರೆದಿದ್ದೀವಿ, ಇದಕ್ಕಿನ್ನೂ ಉತ್ತರ ಬಂದಿಲ್ಲ ಅಂತ ಹೇಳಿದರು. ವರಿಷ್ಠರ ಒಪ್ಪಿಗೆ ಸಿಕ್ಕ ನಂತರನೇ ಬಿಜೆಪಿ ಶಾಸಕರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸೇರುವಂಥ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳೋದಾಗಿ ಅವರು ತಿಳಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಸೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ಜನತಾದಳದಿಂದ ಭಾಳಷ್ಟು ಜನ ಶಾಸಕರು, ಸಚಿವರುಗಳು ನಮ್ಮ ಪಕ್ಷಕ್ಕೆ ಸೇರೋದಕ್ಕೆ ಈಗಾಗಲೇ ನಾವು ನಮ್ಮ ವರಿಷ್ಠರಿಗೆ ಒಂದು ಪ್ರಪೋಸಲನ್ನು ಕೂಡ ಕಳಿಸಿದ್ದೇನೆ. ನಾವು ನಮ್ಮ ಯಾವ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅಂತಿದ್ದಾರೆ
ಅಲ್ಲಿಯ ಸ್ಥಿತಿಗತಿಗಳೇನು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು ಯಾವ ರೀತಿ ಅವರ ಬಗ್ಗೆ ಭಾವನೆ ಇದೆ ಅನ್ನೋದನ್ನು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಈಗಾಗಲೇ ನಾನು ನಮ್ಮ ವರಿಷ್ಠರಿಗೆ ತಿಳಿಸಿದ್ದೇನೆ. ಅವರು ಯಾವ ರೀತಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಮೇಲೆ ನಾವು ಇಲ್ಲಿ ಸ್ಥಳೀಯವಾಗಿ ನಮ್ಮ ತೀರ್ಮಾನಗಳನ್ನು ಮಾಡ್ತೀವಿ. ಹಾಗಾಗಿ ಅಲ್ಲಿಯವರೆಗೆ ನಾವು ಯಾವುದನ್ನು ಕೂಡ ನಮ್ಮ ಅಂತಿಮ ತೀರ್ಮಾನವನ್ನು ಹೇಳೋದಕ್ಕಾಗೋದಿಲ್ಲ. ಅಂದರೆ ಈ ತನಕ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಬಂದಿಲ್ಲ? ಇಲ್ಲ, ಯಾವುದೂ ಕೂಡ ಬಂದಿಲ್ಲ. ಸೊ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಬಿಜೆಪಿಯ ನಾಯಕ ಶಾಸಕ ಸುರೇಶ್ ಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹುಲಿ ಇದ್ದ ಹಾಗೆ ನನಗೆ ಪಕ್ಷ ಸೂಕ್ತ ಸ್ಥಾನಮಾನವನ್ನೇನೋ ಕೊಟ್ಟಿದೆ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡೋದಿಲ್ಲ. ಬಿಜೆಪಿನ ತೊರೆತಿರುವಂಥವರು ನಾಯಿ ನರಿಗಳು ಅಂತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಲೇವಡಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆಗೆ ಸುರೇಶ್ ಗೌಡರು ಮಾತಾಡಿದರು. ಯಡಿಯೂರಪ್ಪ ಹಾಗೂ ಸೋಮಣ್ಣ ಕೂಡ ಇದೇ ಸಾಲಿಗೆ ಬರ್ತಾರಾ ಅಂತ ಕೇಳಿದ್ದಕ್ಕೆ ಮಾಧ್ಯಮಗಳ ಮೇಲೆ ಹರಿಹಾರಿದ್ರು. ಬೇಡವಾದ ವಿಷಯಗಳನ್ನು ಕೇಳಬೇಡಿ ಅಂತ ಗರಮಾಗಿ ಅಲ್ಲಿಂದ ಹೊರಟೇ ಬಿಟ್ರು. ನಾಯಿ ನರಿಗಳೆಲ್ಲ ಬಿಡ್ತಾವೆ, ನಾನು ಹುಲಿ, ನಾನ್ಯಾಕೆ ನನ್ನ ಪಕ್ಷ ಬಿಡೋಣ? ಹೇಳದ್ನಲ್ಲ, ನಾಯಿ ನರಿಗಳು ಬಿಡೋವಂತ ತಿರ್ಬೋಕಿಗಳು ಇರ್ತಾವ್ರಲ್ಲ, ಯಾರ್ಯಾರ ಮನೆಗೆ ಬೇಕು ನಾಯಿಗಳು ಹೋಗ್ತವೆ, ತಿನ್ಬಿಟ್ಟು ಹೊಟ್ಟೋಗ್ತವೆ ಅಂಥವ್ರಿಗೆಲ್ಲ ನಾವ್ಯಾಕೆ ಬಿಡೋಣ ರೀ? ನನ್ನ ಮನೆ ಇದು. ನಾಯಿ ನರಿಗಳೆಲ್ಲ ಬಿಡ್ತಾವೆ, ನಾನು ಹುಲಿ, ನಾನ್ಯಾಕೆ ನನ್ನ ಪಕ್ಷ ಬಿಡೋಣ? ಹೇಳದ್ನಲ್ಲ, ನಾಯಿ ನರಿಗಳು ಬಿಡೋವಂತ ತಿರ್ಬೋಕಿಗಳು ಇರ್ತಾವ್ರಲ್ಲ, ಯಾರ್ಯಾರ ಮನೆಗೆ ಬೇಕು ನಾಯಿಗಳು ಹೋಗ್ತವೆ, ತಿನ್ಬಿಟ್ಟು ಹೊಟ್ಟೋಗ್ತವೆ ಅಂಥವ್ರಿಗೆಲ್ಲ ನಾವ್ಯಾಕೆ ಬಿಡೋಣ ರೀ? ನನ್ನ ಮನೆ ಇದು. ತಮ್ಮನ್ನು ತಾವು ಹುಲಿಯಿಂದ ಕರ್ಕೊಂಡಂಥ ಸುರೇಶ್ ಗೌಡರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಇದೆಲ್ಲದರ ಜೊತೆಗೆ ಈ ರಾಜೀನಾಮೆ ಕೊಟ್ಟಿರುವಂಥ ರಾಜುಗೌಡರು ಕೂಡ ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಅವರ ಅನಿಸಿಕೆ ಅಭಿಪ್ರಾಯ ಕೇಳೋಣ ಸಣ್ಣ ವಿರಾಮದ ನಂತರ.